ನಮ್ಮ ಭಿಕ್ಷೆಯಿಂದ MLA ಆಗೈತದೆ. ಅವನ ಚೀಲಗಳು ವಿಜೇಂದ್ರನ ಚೀಲಗಳು ಇವತ್ತು ಹೇಳ್ತಾರೆ ನೀ ಯತ್ನಾಳ್ ರಾಜೀನಾಮೆ ಕೊಡುತ್ತೆ. ಮೊದಲ ರಾಜೀನಾಮೆ ವಿಜೇಂದ್ರ ಕೊಡಬೇಕು. ಯಾಕಂದ್ರೆ ಅವನು DK ಶಿವಕುಮಾರ್ ಕೊಟ್ಟ ಭಿಕ್ಷೆಯಿಂದ ವಿಧಾನಸೌಧದ ಮೆಟ್ಟಲು ಹತ್ತಿದ್ದಾನೆ. ಮೊದಲು ರಾಜೀನಾಮೆ ಕೊಟ್ಟು ಆಚೆ ಬರ್ತಾರೆ ಶಿಕಾರಿಪುರಕ್ಕೆ. ಮತ್ತೊಬ್ಬರಿಗೆ ಆ ಚೀಲಗಳ ಕಡೆಯಿಂದ ಹೇಳಿಸೋದು ಬಿಟ್ಟು ನೀವು ತಾಂಬಿದ್ರೆ ನೀವು ಮಾತಾಡಿ ಎದುರಿಗೆ. ಸುಮ್ಮನೆ ಆ ಚೀಲಗಳನ್ನ ಇಟ್ಕೊಂಡು ಹಂದಿಗಳಿಂದ ಮಾತಾಡ್ಸೋದ್ರಾಗ ಅರ್ಥ ಇಲ್ಲ. ರಮೇಶ್ ಜಾರಕಿಹೊಳಿ ಅವರು ಫಡ್ನವೀಸ್ ಅವರನ್ನು ಭೇಟಿಯಾಗಿದ್ದಾರೆ. ಆ ಕಾರಣ ಅಂತ ಹೇಳಿದ್ರೆ ನಿಮ್ಮ ಕುರಿತಂತೆ ಉಚ್ಚಾಟನೆ ಕುರಿತಂತೆ ಅಂತೇಳಿ ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಹೌದಾ ಸರ್? ಇಲ್ಲ, ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದು ಕೃಷ್ಣಾ ನದಿಗೆ ಮತ್ತು ಭೀಮಾ ನದಿಗೆ ನೀರು ಬಿಡಬೇಕಂತೇಳಿ ವಿನಂತಿ ಮಾಡ್ಕೊಂಡು ಭೇಟಿಯಾಗಿದ್ದು. ನಾನು ಸಲುವಾಗಿ ಚರ್ಚೆ ಯಾರೂ ಮಾಡುವಂಥದ್ದು ಈಗಿನ ಸಂದರ್ಭದಲ್ಲಿ ಏನು ಅವಶ್ಯ ಇಲ್ಲ. ಯಾಕಂದ್ರೆ ಅವ್ರು 6 ವರ್ಷ ಹೊರಗೆ ಹಾಕಿಬಿಟ್ಟಾರೆ. ಎಲ್ಲಿವರೆಗೆ ಯಡಿಯೂರಪ್ಪನ ಕುಟುಂಬ ಈ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಮುಕ್ತ ಆಗೋದಿಲ್ಲ ಅಲ್ಲಿವರೆಗೆ ನಾವು BJPಗೆ ಹೋಗೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ವಿಜೇಂದ್ರನ ಇಟ್ಕೊಂಡು ಯತ್ನಾಳ್ ತೊಗೊಳಕ್ಕಾಗೋದಿಲ್ಲ. ಮತ್ತು ನೀವೆಲ್ಲರ ಮಾಧ್ಯಮದವರು ಯತ್ನಾಳ್ಗೆ ಎಲ್ಲ ಹಿಂದೆ ಸರಿದ್ರು ಭಾಳ ಅತ್ಯಂತ ಅಪಮಾನಕಾರಿಯಾಗಿದೆ ಅಂತ ಸುಮ್ಮನೆ ವಿಜೇಂದ್ರ ಕಡೆ ಒಂದಿಷ್ಟು ಏನೋ ಇದಕ್ಕೆ ಬಿದ್ದು ನೀವು ಹೊಡೆಯೋದನ್ನು ಬಿಡ್ರಿ.